ಗಾಂಧಿ ಭವನದಲ್ಲಿ ಗಾಂಧಿ ಶಾಸ್ತ್ರಿ ಜಯಂತಿಯನ್ನು ಆಚರಿಸಲಾಯಿತು. ದೇಶಭಕ್ತಿ ಮೆರೆದಂತಹ ಗಣ್ಯರು ನಗರದ ಗಾಂಧಿ ಭವನದಲ್ಲಿ ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿಯವರ 157ನೇ ಜಯಂತಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 121ನೇ ಜಯಂತಿಯನ್ನ ಜಿಲ್ಲಾಡಳಿತ ಮತ್ತು ವಾರ್ತಾ ಇಲಾಖೆಗಳ ಸಹಯೋಗದಲ್ಲಿ ಅದ್ಭುತವಾಗಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಗಾಂಧಿ ಮತ್ತು ಶಾಸ್ತ್ರಿ ಅವರ ಆದರ್ಶಗಳನ್ನು ಸ್ಮರಿಸಲಾಯಿತು ಹಾಗೂ ಅವರ ಜೀವನದ ಮೌಲ್ಯಗಳನ್ನು ಜನರಿಗೆ ತಿಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಕೋಡಿ ರಂಗಪ್ಪ ಅವರು ಗಾಂಧೀಜಿಯವರು ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದ್ರು. ಬ್ರಿಟಿಷರು ಗಾಂಧೀಜಿಯವರನ್ನ ಕೀಳಾಗಿ ನೋಡಿದಾಗ ಭಾರತ ವರ್ಣವ್ಯವಸ್ಥೆ ಅರ್ಥವಾಯಿತು ಎಂದರು. ಗಾಂಧೀಜಿಯವರು ಐಷಾರಾಮಿ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ದೇಶದ ಸ್ವಾತಂತ್ರ್ಯದ ಜೊತೆಗೆ ವರ್ಣ ವ್ಯವಸ್ಥೆಯನ್ನು ಸರಿಪಡಿಸಲು ಶ್ರಮಿಸಿದ್ರು ಎಂದು ತಿಳಿಸಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪ್ರಾಮಾಣಿಕತೆ ಮತ್ತು ದೇಶ ಸೇವೆ ಕುರಿತು ಮಾತನಾಡಿದಂತಹ ಅವರು ಶಾಸ್ತ್ರಿಯವರು ಪ್ರಧಾನಿ ಹುದ್ದೆಗಿಂತ ದೇಶದ ಜನರ ಸೇವಕನಾಗಿ ಕಾರ್ಯನಿರ್ವಹಿಸಲು ಬಯಸಿದವರು ಅಂತ ತಿಳಿಸಿದ್ರು. ಇಬ್ರು ಮಹನೀಯರ ಜನ್ಮದಿನ ಒಂದೇ ದಿನದಲ್ಲಿ ಬಂದಿರುವಂತಹದ್ದು ಸಂತಸದ ವಿಷಯ. ಎಲ್ಲರೂ ಅವರ ವಿಚಾರಧಾರೆಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಕರೆ ನೀಡಿದರು. ಭಾಸ್ಕರ್ ಅವರು ಮಾತನಾಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಆಚರಿಸುವಂತಹದ್ದು ದೇಶದ ಯುವಕರಲ್ಲಿ ಹೊಸ ಚೈತನ್ಯವನ್ನು ಮೂಡಿಸುತ್ತೆ ಅಂತ ಅಂದರು. ಅವರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಳ್ಳುವಂತಹ ಮೂಲಕ ದೇಶಕ್ಕೆ ಕೊಡುಗೆ ಅಥವಾ ದೇಶದ ಕೊಡುಗೆಗೆ ಪ್ರೇರಣೆಯನ್ನು ಕೊಡುತ್ತೆ ಅಂತ ಹೇಳಿದ್ರು. ಈ ಕಾರ್ಯಕ್ರಮದಲ್ಲಿ ಬಾಲಿಂಗಯ್ಯ ಮಠದವರು ಗಾಂಧೀಜಿಯವರ ನೆಚ್ಚಿನ ರಘುಪತಿ ರಾಘವ ರಾಜಾರಾಮ್ ಭಜನೆಯನ್ನ ಹಾಡಿದ್ರು. ಸರ್ವಧರ್ಮ ಸಮಾನತೆಯ ಸಂಘದ ವತಿಯಿಂದ ಭಗವದ್ಗೀತೆಯ ಪಠಣ ಮಾಡಲಾಯಿತು. ಇದು ಗಾಂಧೀಜಿಯವರ ಪ್ರೀತಿಗೆ ಪಾತ್ರವಾಗಿತ್ತು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಮುಸ್ಲಿಂ ಮತ್ತು ಕ್ರೈಸ್ತ ಧರ್ಮದ ಗುರುಗಳು ಸಹ ಶಾಸ್ತ್ರಿಯವರನ್ನ ಸ್ಮರಿಸಿದ್ರು, ಗಾಂಧೀಜಿಯವರನ್ನ ಸ್ಮರಿಸಿದ್ರು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಎನ್ ಭಾಸ್ಕರ್, ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ಅತಿಕ್ ಪಾಷಾ, ತಾಲೂಕು ದಂಡಾಧಿಕಾರಿ ಶ್ರೀಮತಿ ರಶ್ಮಿ, ನಗರಸಭೆ ಆಯುಕ್ತ ಮನ್ಸೂರ್ ಅಲಿ ಖಾನ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕೋಡಿ ರಂಗಪ್ಪ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಗಾಂಧಿ ಮತ್ತು ಶಾಸ್ತ್ರಿಯವರ ಆದರ್ಶಗಳನ್ನು ಸ್ಮರಿಸುವುದರೊಂದಿಗೆ ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸಿತು. ನಿಮ್ಗೆ ಇಷ್ಟು ತಿಳಿದಿಲ್ವಾ ಗಾಂಧಿ ಅವರಿಗೆ ಅಂತ ಹೇಳಿದಾಗ ಅದೆಲ್ಲ ತಿಳಿದಿದೆ. ನಾನು ಐ ಆಮ್ ರೆಪ್ರೆಸೆಂಟಿಂಗ್ ಎ ಪೂರ್ ಕಂಟ್ರಿ, ಪೀಪಲ್ ಲೈಕ್ ಮೀ ಓನ್ಲಿ. ಸಭೆ ಅಂದರೆ ಇದು ಇಂಟರ್ನ್ಯಾಷನಲ್ ಫೋರಂ. ನಿಮ್ಗೆ ಇಷ್ಟು ತಿಳಿದಿಲ್ವಾ ಗಾಂಧಿ ಅವರಿಗೆ ಅಂತ ಹೇಳಿದಾಗ ಅದೆಲ್ಲ ತಿಳಿದಿದೆ. ನಾನು ಐ ಆಮ್ ರೆಪ್ರೆಸೆಂಟಿಂಗ್ ಎ ಪೂರ್ ಕಂಟ್ರಿ, ಪೀಪಲ್ ಲೈಕ್ ಮೀ ಓನ್ಲಿ. ನನ್ನ ದೇಶದ ಬಡಜನತೆಯ ಪರವಾಗಿ ನಾನು ಇಲ್ಲಿ ಬಂದಿದ್ದೇನೆ. ನನ್ನ ಡ್ರೆಸ್ ಅನ್ನ ನಾನು ಕೋಡ್ ಅನ್ನ ಚೇಂಜ್ ಮಾಡಲ್ಲ ನಾನು ಅಂತ ಗಟ್ಟಿಯಾಗಿ ಹೇಳ್ತಾರೆ. ನಾನೊಂದು ಶಾಸ್ತ್ರಿಯವರ ಕಾರ್ಯವೈಖರಿ ಬಗ್ಗೆ ಹೇಳ್ತಾ ಇದ್ದೀನಿ. ಮಹಾತ್ಮ ಗಾಂಧೀಜಿಯವರು ನಡ್ಕೊಂಡಂತಹ ರೀತಿ, ಅಳವಡಿಸಿಕೊಂಡಂತಹ ಜೀವನ ಶೈಲಿ, ಅದನ್ನ ಜಸ್ಟ್ ಅವರು ಎಷ್ಟೋ ಅಹಿಂಸಾ ಮಾರ್ಗವಾಗಿ ಹೇಳಿದ್ದಾರೆ. ಒಂದು ಯಾವುದಾದ್ರೂ ಸಹ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದಕ್ಕಿಂತ ಒಳ್ಳೆ ಕೆಲಸ ಇಲ್ಲ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.